ಬೆಣ್ಣೆನಗರಿಯಲ್ಲಿ ನೋಡಬಹುದಾದಂತಹ ತಾಣಗಳಿವು. ದಾವಣಗೆರೆ ಮಧ್ಯ ಕರ್ನಾಟಕದ ಪ್ರಮುಖ ಜಿಲ್ಲೆಯಾಗಿದೆ. ಇದು ರಾಜ್ಯದ 7ನೇ ದೊಡ್ಡ ನಗರ. ದಾವಣಗೆರೆ ಜವಳಿ ಮಾಧ್ಯಮಕ್ಕೆ ಜನಪ್ರಿಯವಾಗಿದೆ. ರಾಜ್ಯದ ಮ್ಯಾಂಚೆಸ್ಟರ್ ಎಂದೇ ಈ ಜಿಲ್ಲೆಯನ್ನು ಕರೆಯುತ್ತಾರೆ. ಅಲ್ಲದೆ ಬೆಣ್ಣೆ ದೋಸೆಗೆ ದಾವಣಗೆರೆ ಪ್ರಸಿದ್ಧವಾಗಿದ್ದು ಬೆಣ್ಣೆನಗರಿ ಎಂದು ಕರೆಯುತ್ತಾರೆ. ಈ ಜಿಲ್ಲೆಯಲ್ಲಿ ನೋಡಬಹುದಾದ ತಾಣಗಳ ಬಗ್ಗೆ ಮಾಹಿತಿ ಇಲ್ಲಿದೆ. ದಾವಣಗೆರೆ ಗ್ಲಾಸ್ ಹೌಸ್. ದಾವಣಗೆರೆಯಲ್ಲಿನ ಗ್ಲಾಸ್ ಹೌಸ್ ಏಷ್ಯಾ ಖಂಡದಲ್ಲಿ ತನ್ನದೇ ಆದ ಛಾಪು ಮೂಡಿಸಿದೆ. ಮಾತ್ರವಲ್ಲ, ಭಾರತದ 2ನೇ ಅತಿ ದೊಡ್ಡ ಗಾಜಿನ ಮನೆ ಎಂಬ ಖ್ಯಾತಿಯನ್ನು ಪಡೆದಿದೆ. ದಾವಣಗೆರೆಯಲ್ಲಿ ಮೈದೆಳೆದಿರುವ ಗಾಜಿನ ಮನೆ ಇರುವುದು ದಾವಣಗೆರೆ ಹರಿಹರ ರಾಷ್ಟ್ರೀಯ ಹೆದ್ದಾರಿಯಲ್ಲಿ. ಇಲ್ಲಿಗೆ ಬಂದರೆ ಹೊಸ ಲೋಕವೇ ಸೃಷ್ಟಿಯಾಗುತ್ತದೆ. ವಿದೇಶಿ ಗಿಡಗಳು, ಗಾಜಿನ ಮನೆ ಆಕಾರವನ್ನು ನೋಡಿ ಸಂತೋಷ ಪಡಬಹುದು. ದಾವಣಗೆರೆಯಿಂದ ಕೇವಲ 8 ಕಿಲೋಮೀಟರ್ ದೂರ ಕ್ರಮಿಸಿದರೆ ಈ ಗಾಜಿನ ಮನೆ ಸಿಗುತ್ತದೆ. ಇನ್ನು ಬಾತಿಗುಡ್ಡ. ದಾವಣಗೆರೆಯಲ್ಲಿ ನೀವು ಫೋಟೋಶೂಟ್ ಮಾಡಿಸಿಕೊಳ್ಳಲು ಬಾತಿಗುಡ್ಡ ಹೇಳಿ ಮಾಡಿಸಿದ ಜಾಗ. ಇಲ್ಲಿಗೆ ಹೆಚ್ಚಾಗಿ ಪ್ರಕೃತಿ ಪ್ರಿಯರು ಹಾಗೂ ಸಾಹಸ ಪ್ರಿಯರು ಭೇಟಿ ನೀಡುತ್ತಾರೆ. ವಿಶಾಲವಾದ ಪ್ರದೇಶದಲ್ಲಿ ಎತ್ತರದ ಮರಗಳಿಂದ ಸುತ್ತುವರೆದಿರುವ ಬೆಟ್ಟದಲ್ಲಿ ಬೇರೆ ಬೇರೆ ಜಾತಿಯ ಪಕ್ಷಿಗಳು ಕಂಡುಬರುತ್ತದೆ. ಇನ್ನು ದೊಡ್ಡ ಬಸಪ್ಪ ದೇವಾಲಯ. ಕರ್ನಾಟಕದ ಅತ್ಯಂತ ಪುರಾತನ ದೇವಾಲಯಗಳಲ್ಲಿ ಈ ದೊಡ್ಡ ಬಸಪ್ಪ ದೇವಾಲಯ ಕೂಡ ಒಂದಾಗಿದೆ. ಸೂಕ್ಷ್ಮವಾದ ಕೆತ್ತನೆಗಳಿಂದ ಕಂಗೊಳಿಸುತ್ತಿರುವ ಈ ಆಲಯವು 12ನೇ ಶತಮಾನಕ್ಕೆ ಸೇರಿದ್ದು ಎಂದು ನಂಬಲಾಗಿದೆ. ದೇವತೆಗಳ ಶಿಲ್ಪಗಳು ದೇವಾಲಯದ ಹೊರಭಾಗವನ್ನು ಆವರಿಸಿವೆ. ದೊಡ್ಡ ಬಸಪ್ಪ ದೇವಾಲಯದಲ್ಲಿ ಮಹಾಶಿವನು ಲಿಂಗ ರೂಪದಲ್ಲಿ ವಿರಾಜನವಾಗಿ ನೆಲೆಸಿದ್ದಾನೆ. ಉಚ್ಚಂಗಿ ದುರ್ಗ. ದಾವಣಗೆರೆಯಲ್ಲಿ ಉಚ್ಚಂಗಮ್ಮ ದೇವಸ್ಥಾನದಿಂದ ಉಚ್ಚಂಗಿಗೆ ಉಚ್ಚಂಗಿ ದುರ್ಗ ಎಂದು ಹೆಸರು ಬಂದಿದೆ. ಹಾಗೂ ಕರ್ನಾಟಕದ ಹಳೆಯ ಕೋಟೆಗಳಲ್ಲಿ ಉಚ್ಚಂಗಿ ದುರ್ಗ ಕೋಟೆಯು ಸಹ ಒಂದಾಗಿದೆ. ಉಚ್ಚಂಗಿ ದುರ್ಗವು ಪ್ರವಾಸಿಗಳಿಗೆ ಭೇಟಿ ನೀಡಲು ಯೋಗ್ಯವಾದ ತಾಣವಾಗಿದೆ. ಹಳೆಯ ಕೋಟೆ ಹಾಳಾಗಿದೆ, ಆದರೆ ಹಲವಾರು ಗೇಟ್ವೇಗಳು, ವಾಚ್ ಟವರ್ಗಳು ಮತ್ತು ಬುರುಜುಗಳು ಇನ್ನೂ ಹಾಗೆ ಉಳಿದಿದೆ. ಉಚ್ಚಂಗಿ ದುರ್ಗ ಕೋಟೆಯನ್ನು 4ನೇ ಶತಮಾನದಲ್ಲಿ ನಿರ್ಮಿಸಲಾಯಿತು ಮತ್ತು ಇದು ಕದಂಬರು, ಚಾಲುಕ್ಯರು, ಹೈದರಲಿ ಮತ್ತು ನಾಯಕರು ಸೇರಿದಂತೆ ಹಲವಾರು ರಾಜ್ಯಗಳ ಆಳ್ವಿಕೆಯಲ್ಲಿತ್ತು. ಉಚ್ಚಂಗಿ ದುರ್ಗವು ಚಿತ್ರದುರ್ಗದ ನಾಯಕರ ಅಡಿಯಲ್ಲಿ, ವಿಶೇಷವಾಗಿ ತಿಮ್ಮಪ್ಪ ನಾಯಕನ ಅಡಿಯಲ್ಲಿ ಸಮೃದ್ಧಿಯನ್ನು ಹೊಂದಿದೆ ಎಂದು ನಂಬಲಾಗಿದೆ. ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಕನ್ನಡ ಟ್ರಾವೆಲ್ ವಾಹಿನಿಯ ಚಂದಾದಾರರಾಗಿ.